ಸರ್ ಇದೊಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಇವತ್ತೇನು ಸುಪ್ರೀಂ ಕೋರ್ಟ್ ಹೊರಡಿಸೈತೆ 65 ಪುಟವಾದ ಸುದೀರ್ಘವಾದ ಅಬ್ಸರ್ವೇಷನ್ ಇರೋ ಅಂತ ಜಡ್ಜ್ಮೆಂಟ್. ಇದೊಂದು ಎಚ್ಚರಿಕೆ ಗಂಟೆ ಮುಖ್ಯವಾಗಿ ಈ ಜೈಲ್ ಅಥಾರಿಟೀಸ್ಗಳಿಗೆ ಸರ್. ಇದು ಆರ್ ಮಹಾದೇವನ್ ಮತ್ತೆ ಪ್ರದಿವಾಲ ಜಸ್ಟಿಸ್ ಅವರು ಬರ್ದಿರೋ ಅಂತ ಜಡ್ಜ್ಮೆಂಟ್ ಎಷ್ಟು ಬ್ಯೂಟಿಫುಲ್ ಆಗೈತೆ ಅಂದ್ರೆ 1ರಿಂದ 50ನೇ ಪುಟದವರೆಗೂ ಈ ಪ್ರಾಸಿಕ್ಯೂಷನ್ ಅವರು ಮತ್ತೆ ಡಿಫೆನ್ಸ್ ಅವರು ಒಬ್ರಿಗೊಬ್ರು ವಾದ ಪ್ರತಿವಾದಗಳು ಮಾಡ್ತಾರೆ. ಬೇಲ್ ಕೊಟ್ಟಿರೋದು ಸರಿ ಇಲ್ಲ, ಇವರು ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ಪ್ರಾಸಿಕ್ಯೂಷನ್ ವಿಟ್ನೆಸ್ಗಳನ್ನ ಟ್ಯಾಂಪರ್ ಮಾಡ್ತಾರೆ, ಇವರು ಸುಳ್ಳು ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ಮಿಸ್ಲೀಡ್ ಮಾಡ್ಬಿಟ್ಟು ಬೇಲ್ ತಗೊಂಡವ್ರು ಅಂತೇಳಿ ಪ್ರಾಸಿಕ್ಯೂಷನ್ ಅವರು ಹೇಳ್ತಾರೆ. ಡಿಫೆನ್ಸ್ ಅವರು ಇಲ್ಲ ಇಲ್ಲ ಅವ್ರ ವಿವೇಚನಾಧಿಕಾರ ಬಳಸಿ ಸರಿಯಾಗಿ ಬೇಲ್ ಕೊಟ್ಟವ್ರೆ, ಈಗ ಚಾರ್ಜ್ ಶೀಟ್ ಹಾಕಿರೋದ್ರಿಂದ ಏನು ಅವ್ರ ಕಸ್ಟೋಡಿಯಲ್ ಎನ್ಕ್ವೈರಿ ಅವಶ್ಯಕತೆ ಇಲ್ಲ ಅದು ಇದು ಅಂತೇಳಿ ಡಿಫೆನ್ಸ್ ಅವರು ವಾದ ಮಾಡ್ತಾರೆ. ಇವೆರಡೂ ಆದ್ಮೇಲೆ ಕೋರ್ಟ್ ಅಬ್ಸರ್ವ್ ಮಾಡ್ತದೆ ಸರ್. 50ನೇ ಪುಟ ಆದ್ಮೇಲೆ ಒಪಿನಿಯನ್ ಕೊಡ್ತದೆ. ಮುಖ್ಯವಾಗಿ ಸರ್ ಅಬ್ಸರ್ವ್ ಮಾಡಿರೋದು ಹಲವಾರು ಪಾಯಿಂಟ್ಗಳಲ್ಲಿ ನನಗೆ ಕಂಡು ಬಂದಿರೋದು ಒಂದು 6 ಮೇಜರ್ ಪಾಯಿಂಟ್ಗಳು ಅದ್ಭುತವಾಗಿ ಬರ್ದಿರೋಂಥದ್ದು ಜಸ್ಟಿಸ್ಗಳು. ಒಂದು, ನೇಚರ್ ಅಂಡ್ ಗ್ರಾವಿಟಿ ಆಫ್ ದಿ ಅಫೆನ್ಸ್ ನ ಹೈಕೋರ್ಟ್ ಪರಿಗಣಿಸಬೇಕಾಗಿತ್ತು, ಪರಿಗಣಿಸಿಲ್ಲ. ಈ ಕೇಸ್ನಲ್ಲಿ ಏನಪ್ಪಾ ಅಂತಂದ್ರೆ ಕಿಡ್ನಪ್ ಆಗಿರೋಂಥದ್ದು, ಟಾರ್ಚರ್ ಆಗಿರೋಂಥದ್ದು, ಮರ್ಡರ್ ಮಾಡಿರೋಂಥದ್ದು ಇದೊಂದು ಹೀನಿಯಸ್ ಕೃತ್ಯ, ಸಮಾಜಕ್ಕೆ ಮಾರಕವಾದದ್ದು, ಮಾನವ ಸಮಾಜ ಅವಮಾನ ಪಡುವಂತಹ ಕೃತ್ಯಗಳಲ್ಲಿ ನೇಚರ್ ಅಂಡ್ ಗ್ರಾವಿಟಿ ಆಫ್ ದಿ ಅಫೆನ್ಸ್ ನ ಕನ್ಸಿಡರ್ ಮಾಡದೇ ಇರೋಂಥದ್ದು ದುರಂತ ಅಂತ ಹೇಳೋರೆ. ಮತ್ತಿನ್ನೊಂದು ಲೈಕ್ಲಿಹುಡ್ ಆಫ್ ಟ್ಯಾಂಪರಿಂಗ್ ಪ್ರಾಸಿಕ್ಯೂಷನ್ ವಿಟ್ನೆಸಸ್ ಮತ್ತೆ ಎವಿಡೆನ್ಸ್ ಅಂತ ಹೇಳೋರೆ. ಇದರಲ್ಲಿ A1 ಮನೆಯದು CCTV ಫುಟೇಜಸ್ಗಳೆಲ್ಲ ಟ್ಯಾಂಪರ್ ಆಗಿರೋದು, ಡಿಲೀಟ್ ಮಾಡಿರೋದು, ಮತ್ತೆ ಪ್ರಾಸಿಕ್ಯೂಷನ್ ವಿಟ್ನೆಸ್ ಜೊತೆಗೆ ಯಾರೋ ಈ ಆರೋಪಿ ಅನ್ಸ್ಕಂತಾರೆ ಆ ವಿಟ್ನೆಸ್ ಜೊತೆಗೇನೆ ಪಬ್ಲಿಕ್ ಆಗಿ ಕಾಣಿಸ್ಕಂತಿರೋಂಥದ್ದು, ಅವ್ರ ಜೊತೆ ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟು ಏನು ನೈಜ ಪ್ರಕರಣನ ತಿರ್ಚಾ ಅಂತ ಪ್ರಯತ್ನ ಮಾಡೋರು ಅಂತೇಳಿ ಅಬ್ಸರ್ವ್ ಮಾಡಿರೋಂಥದ್ದು. ಮೂರನೇದು, ಬೇಲ್ ಒಪ್ಟೆಂಡ್ ಅಂಡರ್ ಫಾಲ್ಸ್ ಮತ್ತೆ ಮಿಸ್ ರಿಪ್ರೆಸೆಂಟೇಷನ್ ಅಂತ ಅಂದ್ಬಿಟ್ಟು, ಅಂದ್ರೆ ಏನು ಫಾಲ್ಸ್ ರೆಪ್ರೆಸೆಂಟೇಷನ್ ಮಾಡೋರೆ, ನನಗೆ ಮೆಡಿಕಲ್ ಎಮರ್ಜೆನ್ಸಿ ಐತೆ, ನಾನೀಗ ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ರೆ ನನ್ನ ಜೀವಕ್ಕೇನೆ ಅಪಾಯ, ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ಮಿಸ್ಲೀಡ್ ಮಾಡಿರೋಂಥದ್ದು. ಒಂದು ಪಕ್ಷ ಅವರಿಗೆ ಎಮರ್ಜೆಂಟ್ ಮತ್ತೆ ಅರ್ಜೆಂಟ್ ಟ್ರೀಟ್ಮೆಂಟ್ ಸರ್ಜರಿ ಅಗತ್ಯ ಇತ್ತು ಅಂತ ಅಂದ್ರೆ ಅವ್ರು ಮಾಡಿಸ್ಕೊಳ್ಬೇಕಾಗಿತ್ತು. ಈ ರೀತಿ ಎಲ್ಲ ಏನು ಕಂಡು ಬರ್ತಾ ಇಲ್ಲ ಮೇಲ್ನೋಟಕ್ಕೆ. ಇವರು ವೆಲ್ ಫೈನ್ ಅಂಡ್ ಹೆಲ್ತಿ ಆಗಿ ಪಬ್ಲಿಕ್ ಅಲ್ಲಿ ಹೈ ಪ್ರೊಫೈಲ್ ಪ್ರೋಗ್ರಾಮ್ಗಳಿಗೆಲ್ಲ ಅಪಿಯರ್ ಆಯ್ತಾರೆ. ಇವ್ರಿಗೇನು ಅಂತ ಮೆಡಿಕಲ್ ಎಮರ್ಜೆನ್ಸಿ ಏನಿಲ್ಲ. ನ್ಯಾಯಾಲಯ ಅಬ್ಸರ್ವ್ ಮಾಡಿರೋದು ಮತ್ತೆ ನ್ಯಾಯಾಲಯಕ್ಕೆ ಕೊಟ್ಟಿರೋ ರಿಪೋರ್ಟ್ ಅಲ್ಲಿ ಇವ್ರಿಗೆ ಡಯಾಬಿಟೀಸ್ ಐತೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಐತೆ ಅಂತ ಹೇಳ್ಬಿಟ್ಟು ಏನ್ ಪ್ರಾಬ್ಲಮ್ ಐತೆ ಅದನ್ನ ಹೇಳೋರೆ ಹೊರತು ಏನ್ ಸರ್ಜರಿ ಮಾಡಬೇಕು ಅನ್ನೋದನ್ನ ಉಲ್ಲೇಖ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಅಬ್ಸರ್ವ್ ಮಾಡಿರೋದು. ಮತ್ತೆ ನಾನ್ ಕನ್ಸಿಡರೇಷನ್ ಆಫ್ ಮೆಟೀರಿಯಲ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಹೇಳೋರೆ. ಮೆಟೀರಿಯಲ್ ಫ್ಯಾಕ್ಟ್ಗಳು ಏನಿತ್ತು, CCTV ಫುಟೇಜಸ್ ಇತ್ತು, ಬ್ಲಡ್ ಸ್ಟೇನ್ಗಳಿತ್ತು, FSL ರಿಪೋರ್ಟ್ಗಳಿತ್ತು, ಎಲ್ಲ ಡಾಕ್ಯುಮೆಂಟರಿ ಎವಿಡೆನ್ಸ್ಗಳೆಲ್ಲ ಕಣ್ಣು ಮುಂದೆ ಇದ್ರೂ ಹೈಕೋರ್ಟ್ ಅದನ್ನ ಯಾವುದನ್ನು ಗಮನಿಸಿಲ್ಲ ಅಂತ ಹೇಳ್ತಿರೋದು. ಮತ್ತಿನ್ನೊಂದು, ಆರ್ಟಿಕಲ್ 14 ಅಲ್ಲಿ ಏನು ಆಲ್ ಆರ್ ಈಕ್ವಲ್ ಬಿಫೋರ್ ಲಾ, ಯಾರು ಏನು ದೊಡ್ಡವರಲ್ಲ, ಅವ್ರು ಎಷ್ಟೇ ಪಾಪ್ಯುಲರ್ ಇರ್ಬೋದು, ಅವ್ರು ಎಷ್ಟೇ ಪ್ರಭಾವಿ ವ್ಯಕ್ತಿ ಆಗಿರ್ಬೋದು, ಅವ್ರು ಎಂಥ ಸೆಲೆಬ್ರಿಟಿನೇ ಇರ್ಬೋದು, ಕಾನೂನು ಅನ್ನೋ ವಿಚಾರ ಬಂತು ಅಂದಾಗ ಎಲ್ಲಾರನ್ನೂ ಒಂದೇ ತಕ್ಕಡಿಲಿ ನೋಡಬೇಕು. ಈ ಹೈಕೋರ್ಟ್ ಈ ರೀತಿ ತನ್ನ ವಿವೇಚನಾ ಅಧಿಕಾರ ಬಳಸೋದ್ರಲ್ಲಿ ಎಡವೈತೆ ಅಂತ ಹೇಳೋದ್ರ ಜೊತೆ ಅಲ್ಲಿ ಸೀರಿಯಸ್ ಆಗಿ ಲೀಗಲ್ ಪ್ರಾಬ್ಲಮ್ಗಳಿರೋಂಥದ್ದು ಈ ಜಡ್ಜ್ಮೆಂಟ್ ಅಲ್ಲಿ ಮೆಕ್ಯಾನಿಕಲ್ ವೇ ಅಲ್ಲಿ ಈ ಏನು ಹೈಕೋರ್ಟ್ ಡಿಸ್ಕ್ರಿಷನರಿ ಪವರ್ನ ಉಪಯೋಗಿಸಿ ಬೇಲ್ ಗ್ರಾಂಟ್ ಮಾಡಿರೋಂಥದ್ದು. ಏನು ವಿಟ್ನೆಸ್ ಸ್ಟೇಟ್ಮೆಂಟ್ಗಳಿತ್ತು ಇದು ಎಕ್ಸ್ಟೆನ್ಸಿವ್ ಆಗಿ ಇದನ್ನೆಲ್ಲ ವಿಶ್ಲೇಷಿಸಿರೋಂಥದ್ದು. ಇದೆಲ್ಲ ಟ್ರಯಲ್ ಕೋರ್ಟ್ ಕೆಲಸ. ಕ್ರಾಸ್ ಎಕ್ಸಾಮಿನೇಷನ್ ಆದಮೇಲೆ ಟ್ರಯಲ್ ಕೋರ್ಟ್ ತನ್ನ ವಿವೇಚನಾಧಿಕಾರ ಬಳಸಿ ಇರೋಂಥ ಮೆಟೀರಿಯಲ್ನ ಗಮನಿಸಿ ಅಬ್ಸರ್ವ್ ಮಾಡಬೇಕಾಗಿರೋದನ್ನ ಹೈಕೋರ್ಟ್ ಈಗಲೇ ಪ್ರೀ ಟ್ರಯಲ್ ಸ್ಟೇಜಲ್ಲೇ ವಿಶ್ಲೇಷಿರೋಂಥದ್ದು. ಇದೆಲ್ಲ ತಪ್ಪು. ಈ ಹಂತದಲ್ಲಿ ಟ್ರಯಲ್ ಕೋರ್ಟ್ ಅವ್ರು ಮಾಡೋ ಕೆಲಸ ಹೈಕೋರ್ಟ್ನವರೇ ಮಾಡಿ ತಪ್ಪಾಗಿ ವಿವೇಚನಾಧಿಕಾರ ಬಳಸಿ ಈ ರೀತಿ ಆತ ಪ್ರಭಾವಿ ವ್ಯಕ್ತಿ ಅನ್ನೋ ಕಾರಣಕ್ಕೋಸ್ಕರ ಮಗದೊಂದು ರೀಸನ್ಗೋಸ್ಕರ ಈ ರೀತಿ ಬೇಲ್ ಕೊಟ್ಟಿರಂಗೆ ಕಾಣಿಸ್ತಾ ಐತೆ. ಇದು ಬೇಲ್ ಕೊಟ್ಟಿರೋದು ತಪ್ಪು ಅಂತ ಹೇಳ್ಬಿಟ್ಟು ಮಹಾದೇವನ್ ಜಸ್ಟಿಸ್ ಮತ್ತೆ ಪ್ರದಿವಾಲ ಜಸ್ಟಿಸ್ ಅವ್ರದ್ದು ಜಡ್ಜ್ಮೆಂಟ್ ಬಂದಿರೋದು. ಆಮೇಲೆ